ಲೋ ಪ್ರದಿ ಒಂದೀಟ್ ನಾಟಕ ಹಿಡ್ಕಣ್ಣ. ಹಿಡ್ಕೊಂಡಿನ್ ತಗೊಳ್ಳಲೇ. ಇವನೊಬ್ಬ ಇವನ್ ಹಿಡ್ಕೊಂಡಿಲ್ಲ. ಆ ಕಡೆ ಈ ಕಡೆ ಮಾಡ್ತಿದ್ಯಾ, ಈ ಕಡೆ ಆ ಕಡೆ ಮಾಡ್ತಿದ್ಯಾ. ಹ್ಞೂ ಕಣ್ಲ ಕರೆಕ್ಟ್ ಆಗಿ ಹಿಡ್ಕೊಂಡಿನಿ. ಬೇಗ ಬೇಗ ಕಟ್ಲ. ಆಮೇಲೆ ಮೇಷ್ಟ್ರು ಬೈತಾರ ನೋಡು, ಇನ್ನೂ ಆಗಿಲ್ವೇ ಅಂತಂದು. ಆತಿರಪ್ಪ, ಇದೊಂದು ಕಟ್ಟಿದ್ರೆ ಆತು. ಕೊಟ್ಟಿ ಬೇಗ ಇಳಿ. ಈ ಕಡೆ ಕಟ್ಟಂತೆ. ಲೋ ಪ್ರದಿ ಆ ಕಡೆ ಕಟ್ಟಿದ ಆತ್ಕಣ್ಲ. ಈ ಕಡೆ ಕಟ್ತೀನಿ ತಡಿ ಬಂದೆ. ಹಿಡ್ಕ ಹಿಡ್ಕ ಒತ್ತೊತ್ತು ಮರದ ಮ್ಯಾಲ್ ಕಟ್ಟು. ಆತಿರ್ಲ. ಆತು. ಪ್ರದಿ ಬಣ್ಣದ ಪೇಪರ್ ಏನೋ ಕಟ್ಟಿದ್ದಾತು. ಮತ್ತೆ ಮೇಷ್ಟ್ರು ಏನ್ ಮಾಡಕ್ ಹೇಳಿದ್ರ ಮರ್ತೆ ಹೋಗೈತೆ. ಲೋ ಮಂಜ, ನಮ್ಮಿಬ್ರಿಗೂ ಮೇಷ್ಟ್ರು ಬಣ್ಣದ ಪೇಪರ್ ಕಟ್ಟಕ್ಕೆ ಹೇಳಿದ್ರು. ನಮ್ದು ಏನೋ ಕಟ್ಟಿದ್ದಾತು. ಈ ಸುರೇಶಿಗೂ ತಿಮ್ಮಗುವ ಕ್ಲಾಸ್ಗೆಲ್ಲ ಇದನ್ನ ಏನವು ಬಣ್ಣದ ಪೇಪರ್ಗ 6 ಥರದ್ನ ಹಾಕು ಅಂತ ಹೇಳಿದ್ರು. ತೋರಣದ ಥರ ಅವ್ರು ಹಾಕಿದಾರ ಇಲ್ಲ ನೋಡೋಣ ಬಾ. ಅವ್ರು ಮಾಡಿದಾರ ಇಲ್ಲ ಅಂತ ನೋಡ್ಕೋಬೇಕು ನೀವು ಆಮೇಲೆ ಅಂತಾನು ಹೇಳಿದ್ರು. ಬಾ ಎಲ್ಲ ಕರೆಕ್ಟಾಗಿ ಮಾಡಿದಾರ ಅಂತ ಚೆಕ್ ಮಾಡೋಣ. ಸರಿ ನಡಿ. ಓ ಅಮ್ಮಯ್ಯರ ಒಂದೀಟ ಕರೆಕ್ಟಾಗಿ ಹಾಕ್ರಿ ರಂಗೋಲಿನ. ಮತ್ತೇನಾರ ನೀವು ಭಾರತ ಮ್ಯಾಪ್ ಏನಾರ ತಪ್ಪಾಗಿ ಬಿಡಿಸಿದ್ರಿ ಅಂದ್ರೆ ಬಯಸ್ಕೊಂತೀರಿ ನೋಡ್ರಿ ಪಿಟಿ ಸರ್ ಹತ್ರ. ಒಂದೀಟ್ ಕರೆಕ್ಟಾಗಿ ಬಾರ್ದು ಕಲರ್ ನೆಟ್ಗೆ ಹಾಕ್ರಿ. ಲೋ ಮಂಜ, ಸುಮ್ನೆ ನಿನಗೆ ಏನ್ ಕೆಲಸ ಹೇಳಿದಾರ ಅದನ್ನ ಮಾಡ್ಕೆ ಹೋಗು. ನಮಗೂ ಗೊತ್ತೈತೆ ಹೆಂಗ್ ಬರಿಬೇಕು ಅಂತ ಹೇಳಿ. ನಮ್ಗೆ ಹೇಳಕ್ ಬಂದ್ಬಿಟ್ಟ. ಹೋಗ ನಿನ್ ಕೆಲಸ ಮಾಡ್ಕೆ ಹೋಗ. ನಮ್ಗೇನ್ ಹೇಳಕ್ ಬಂದಿಯ? ನನ್ಗೆ ಆವಾಜ್ ಆಗ್ತಿಯಲ್ಲ ಅಮ್ಮಯ್ಯ. ಏನೋ ಒಂದೀಟ ನೆಟ್ಟಗ್ ಬರಿ, ಇಲ್ಲಾಂದ್ರೆ ಪಿಟಿ ಸರ್ ಹತ್ರ ಬಯಸ್ಕೊಂತಿ ಅಂತ ನಾನು ಹೇಳಿದ್ರೆ ನನಗೆ ಆವಾಜ್ ಆಗ್ತಾಳೆ. ತಡಿ, ಏನಾರ ಒಂದೀಟ್ ತಪ್ಪಾಗ್ಲಿ ಪಿಟಿ ಸರ್ ಹೆಂಗ್ ಉಗುಳ್ತಾರೆ ಅಂತ ಗೊತ್ತಾಕತಿ. ಪಿಟಿ ಸರ್ ಬೈದ್ರೆ ನಾವು ಬೈಸ್ಕೊಂತೀವಿ, ನೀನ್ ಹೋಗು. ಬೈಸ್ಕೇಳ್ರಿ, ನಂಗೇನು ಯೋನ ಪಾಪ ಅಂತ ಹೇಳಿದ್ರೆ ನಂಗೆ ಹಿಂತಿರುಗ್ ಬೀಳ್ತಾರೆ. ಲೋ ಮಂಜ, ಬಾರ್ಲ ಇವ್ರ ಹತ್ರ ಏನು ನೀನು ಒಳ್ಳೆ ಕಣ. ಹುಡುಗಿ ರಂಗೋಲಿ ಹಾಕತ್ರ ಹೋಗಿ ಇವನನ್ನ ಕಿತ್ನೆ ಮಾಡ್ತೀಯ. ನಡಿಲ್ಲ ಹೋಗೋಣ. ಲೋ ಪ್ರದಿ, ಎಷ್ಟೈತ್ ನೋಡ್ಲ ಈ ಹುಡುಗಿಯರಿಗೆ. ಇವನ್ ಮಹಾ ರಂಗೋಲಿ ಹಾಕಕ್ ಬರ್ತತಿ ಅಂತ ಹೇಳಿ ಎಷ್ಟು ಆವಾಜ್ ಆಗ್ತಾರ ನೋಡು. ಮಾಡ್ತೀನಿ ತಡಿ. ಇವಳಿಗೆ ಐತಲ್ಲ ಈ ಪಿಂಕಿಗೆ ಇವನ್ ಮಾಡ್ತೀನಿ ಗೊತ್ತಾ, ಆ ರಂಗೋಲಿನ ಒಂದೀಟ್ ಕೆಡ್ಸಿಡ್ತೀನಿ. ಅವಾಗ ಪಿಟಿ ಸರ್ ಬಂದ್ ಸರ್ರಾಗಿ ಬೈತಾರಲ್ಲ, ಅವಾಗ ಗೊತ್ತಾಕತಿ. ಅವಾಗ ಅವಳಿಗೆ ಹೇಳ್ತೀನಿ, ನಾನು ಹೇಳ್ದೆ ತಾನೆ ಅವಾಗ್ಲಯ್ಯ ಸರಿಯಾಗಿ ಬರೀ ಇಲ್ಲಿ ಪಿಟಿ ಸರ್ ಬಂದ್ ಬೈತಾರೆ ಅಂತ ಹೇಳಿ ಅಂತಂದ್ ಹೇಳಕ್ ಬರ್ತತಿ. ಹೆಂಗೈತ್ಲ ನನ್ನ ಐಡಿಯಾ? ಲೋ ಮಂಜ, ಡಬ್ಬ ತರ ಐತೆ. ಅದೆಲ್ಲ ನಮ್ಗೆ ಯಾಕೆ ಸುಮ್ನೆ ಹುಡುಗಿರ ಹತ್ರ ಜಾಗ ಅದೆಲ್ಲ ಏನು ಬೇಡ. ಸುಮ್ನೆ ಬಾ ಹೋಗೋಣ. ನಮ್ಗೆ ಏನ್ ಕೆಲಸ ಹೇಳಿದಾರೆ ಮೇಷ್ಟ್ರು ಅದನ್ನ ಮಾಡೋಣ. ಸುಮ್ನೆ ಯಾಕೆ ಉಗಿಸ್ಕೊಂತೀಯ ಹುಡುಗಿರ ಹತ್ರ? ಹಂಗಲ್ ಕಣ್ಲ ಪ್ರದಿ, ಅವಳು ನೋಡಿ ಹೆಂಗೆ ನನ್ ಮೇಲೇನೆ ಆವಾಜ್ ಆಗ್ತಾಳೆ ಅಂತೇಳಿ. ಇರ್ಲಿ ಬಾರ ಹೋಗೋಣ. ಅದ್ ಯಾವಾಗ್ಲೂ ಇದ್ದಿದ್ದೆ ನಿನಗೆ. ಇಲ್ಲ ನಾನಂತೂ ಬಿಡಕ್ಕಲ್ಲ. ನೋಡು ಅವಳಿಗೆ ಹೆಂಗ್ ಮಾಡ್ತೀನಿ ಅಂತ ಹೇಳಿ ನನ್ಗೆ ಆವಾಜ್ ಆಗ್ತಾಳೆ. ಸರಿ ಆತ್ ಬಾರಪ್ಪ, ಅದೇನು ಆಮೇಲೆ ಮಾಡುವಂತೆ. ಈಗ ಅವ್ರಿಬ್ರು ಕರೆಕ್ಟಾಗಿ ತೋರಣ ಕಟ್ಟಿದಾರೆ ಇಲ್ಲ ಅಂತ ನೋಡಂಬ. ಮತ್ತೆ ಅದಕ್ಕೂ ಮೇಷ್ಟ್ರು ಬಂದ್ರೆ ನಮಗೆ ಬೈತಾರೆ. ಸರಿ ನಡಿ, ಇವಳಿಗೆ ಆಮೇಲೆ ತಗಂತೀನಿ. ಸರಿ ನಡಪ್ಪ, ಅದೇನು ಆಮೇಲೆ ತಗೊಳ್ವಂತೆ. ಸವಿತಾ, ಆಯ್ತೇನೆ ಬರೆಯೋದು? ಯಾಕೋ ಮಂಜ, ಇನ್ನೂ ಆಗಿಲ್ಲ, ಇನ್ನೂ ಸ್ವಲ್ಪ ಇದೆ. ಅಯ್ಯ ಅದ್ ಎಷ್ಟೊತ್ ಮಾಡ್ತೀರಮ್ಮ? ಒಂದ್ ಚೂರಿನ ಚಿತ್ರ ಬಿಡ್ಸಕ್ಕೆ 1 ಗಂಟೆ ಮಾಡ್ತೀರಾ? ನಾನಾಗಿದ್ರೆ ಇಷ್ಟೊತ್ತೆ ಮುಗಿಸ್ಬಿಡ್ತಿದ್ದೆ. ಮುಗಿಸ್ಬಿಡ್ತಿದ್ದೆ. ಅಪ್ಪಣ್ಣ ಬರದ್ರೆ ಗೊತ್ತಾಕತ್ತಿಲ್ಲಿ. ಹೇಳಕ್ ಬಂದ್ಬಿಟ್ಟ. ನಾನಾಗಿದ್ರೆ ಬರ್ದ್ಬಿಡ್ತಿದ್ದೆ ಅಂತ ಹೇಳಿ. ಚಿತ್ರ ಬಿಡ್ಸೋದಂದ್ರೆ ಸುಲಭ ಅನ್ಕೊಂಡ್ಬಿಟ್ಟಿದ್ಯಾ? ಯೋನ್ ಮಹಾ ದೊಡ್ಡ. ಅಯ್ಯಪ್ಪ, ಒಂದ್ ಫ್ಲಾಗ್ ಬರೆಯಕ್ಕೆ ಇಷ್ಟತನ ಆಡ್ತೀರಾ? ಲೋ ಮಂಜ, ಸುಮ್ನೆ ಹೋಗು, ನಮಗ್ ಗೊತ್ತೈತ್ ಬರೆಯೋದು. ನಿನಗೇನ್ ಕೆಲಸ ಕೊಟ್ಟಾರದ್ ಮಾಡ್ಕೆ ಹೋಗ್ಲಾ. ಮಧ್ಯೆ ಬಂದು ಇಲ್ಲಿ ಹುಡುಗಿರ ಹತ್ರ ಕಡ್ಡೆ ಅಲ್ಲಾಡಿಸ್ತಾನೆ. ಹೋಗೋ. ಲೋ ಮಂಜ, ಇದೆಲ್ಲ ಬೇಕೆಲ್ಲ ನಿನಗೆ? ಆ ಹುಡುಗಿರ್ನ ಯಾಕಂತ ಕೆಳಗೆ ಬೈಸ್ಕೊಂತಿಲ್ಲ? ಅವ್ರು ಏನಾರ ಮಾಡ್ಕೊಂಡಿ ಬಾರ್ಲ. ಲೋ ಪ್ರದಿ, ನೀನೇ ಹೇಳಿಲ್ವಲ್ಲ ಎಲ್ಲಾರು ಕರೆಕ್ಟ್ ಕೆಲಸ ಮಾಡಿದಾರೆ ಇಲ್ಲ ನೋಡ್ಕೋಬೇಕಂತ ಮೇಷ್ಟ್ರು ಹೇಳಿದಾರೆ ಅಂತ ಹೇಳಿ. ಅದಕ್ಕೆ ಕೇಳಿದ್ನಪ್ಪ. ಲೋ ಮಂಜ, ಅದೇನ ಕರೆಕ್ಟು. ಆದ್ರೆ ಈ ಹುಡುಗಿರ್ತಾ ಹೋಗಿ ಕೇಳಿದ್ರೆ ಸುಮ್ನೆ ಬೈಸ್ಕೊಂತೀವಿ. ಹುಡುಗಿರಿಗೆ ಗೊತ್ತಿರ್ತತ್ ಬಾ, ಅವರಿಗೆ ಮೇಷ್ಟ್ರು ಕೊಟ್ಟು ಕೆಲಸ ಹೆಂಗ್ ಮಾಡ್ಬೇಕು ಅಂತ ಹೇಳಿ. ಸುಮ್ನೆ ಯಾಕೆ ಅವ್ರ ಹತ್ರ ಬೈಸ್ಕೊಳ್ಳೋದು? ನಾವಲ್ಲಿ ಹುಡುಗರು ಏನ್ ಮಾಡ್ತಿದಾರೆ ಅಂತ ನೋಡಂಬ. ಸರಿ ನಡೆಯಪ್ಪ, ಆತು. ಲೋ ಸುರೇಶ, ಇನ್ನು ಮುಗಿದಿಲ್ಲ ತೋರಣ ಕಟ್ಟೋದು? ಎಷ್ಟೊತ್ತಿಂದ ಕಟ್ತಾ ಇದ್ದೀರಾ? ಒಂದೇ ಹತ್ರನೇ ಇದ್ದೀರಲ್ರು? ಆಯ್ತು ಕಣ ಮಂಜ, ಎಲ್ಲ ಕಡೆನೂ ಕಟ್ಟಿದ್ವಿ. ಇದೊಂದ್ ಸ್ವಲ್ಪ ಉಳ್ಕೊಂಡಷ್ಟೇ, ಇಲ್ಲೂ ಕಟ್ಟಿದ್ವಿ. ಸರಿ ಅದೇನು ಬೇಗ ಕಟ್ರಪ್ಪ. ಮತ್ತೆ ಪಿಟಿ ಸರ್ ಬಂದು ಎಲ್ಲ ಚೆಕ್ ಮಾಡ್ತಾರೆ ಎಲ್ಲ ಮಾಡಿದಾರ ಇಲ್ಲ ಅಂತ. ಸರಿ ಕಣ್ಣ.
ಲೋ ಮಂಜ PT ಸರ್ ಬಂದ್ರು ಕಣ್ಲ. ಏನ್ರೋ ಎಲ್ಲ ಕಟ್ ಆಯ್ತಾ ಬಣ್ಣದ ಪೇಪರು? ಹ್ಞೂ ಸರ್, ಬಣ್ಣದ ಪೇಪರ್ ಎಲ್ಲ ಕಟ್ ಆಯ್ತು. ಸುರೇಶ್ ಸತಿಮ್ಮ ಈ ತೋರಣಗಳನ್ನು ಕಟ್ ಆಯ್ತು. ನಮ್ದೆಲ್ಲ ಕೆಲಸ ಆಯ್ತು ಸರ್. ಸರಿ ಸರಿ, ಎಲ್ಲ ಕರೆಕ್ಟಾಗಿ ಮಾಡಿದ್ದೀರಾ? ಹ್ಞೂ ಸರ್, ಎಲ್ಲ ಕರೆಕ್ಟಾಗಿ ಮಾಡಿದೀವಿ. ಆದ್ರೆ ಈ ಹುಡುಗಿರ ದಿನ ರಂಗೋಲಿನೇ ಮಾಡೋದು ಮುಗ್ದಿಲ್ಲ ಸರ್. ಇಲ್ಲ ಸರ್, ನಮ್ದೆಲ್ಲ ಆಗಿದೆ ಸರ್, ಬಣ್ಣ ತುಂಬ್ತಾ ಇದೀವಿ ಅಷ್ಟೇ. ಸರಿ ಸರಿ, ಬೇಗ ಬೇಗ ಮಾಡ್ರಮ್ಮ. ನಿಮ್ ಟೀಚರ್ ಅಲ್ಲಿ ಕರಿತಾ ಇದ್ರು. ನೀವೇನೋ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದೀರಂತಲ್ವಾ, ಪ್ರಾಕ್ಟೀಸ್ ಕರಿತಾ ಇದಾರೆ. ಬೇಗ ಬೇಗ ಮುಗಿಸ್ಬಿಟ್ಟು ಹೋಗ್ರಿ. ಸರಿ ಸರ್, ಆಯ್ತು. ಇನ್ನೇನ್ ಸ್ವಲ್ಪ ಇದೆ. ಇನ್ನು ಸ್ವಲ್ಪ ಇದೆ, ಮಾಡ್ತೀನಿ ತಡಿ. ಹೋಗು ಡ್ಯಾನ್ಸ್ ಪ್ರೋಗ್ರಾಮಿಗೆ ಹೋಗ್ತಿಯಲ್ಲ, ಅವಾಗ ಕೇಳಿಸಿರ್ತೀನಿ, ಅವಾಗ ಗೊತ್ತಾಕತಿ. ಸವಿತಾ, ಆಯ್ತು ನಮ್ಮ ಡ್ರಾಯಿಂಗ್ ಮಾಡಿದ್ದು? ಆಯ್ತು ಸರ್, ನೋಡಿ ಈ ತರ ಮಾಡಿದೀವಿ. ತುಂಬಾನೇ ಚೆನ್ನಾಗಿದೆ. ಈ ಬೋರ್ಡ್ನ ಒಳಗಡೆ ತಗೊಂಡೋಗಿ ಆಫೀಸ್ ರೂಮಲ್ಲಿ ಇಡಿ. ನಾಳೆಯ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇಡ್ಬೇಕಾಗುತ್ತೆ, ಗೊತ್ತಾಯ್ತಾ? ಸರಿ ಸರ್, ಆಯ್ತು. ಸರಿ ಸರಿ, ಬೇಗ ಬೇಗ ಹೋಗ್ರಿ. ನಿಮ್ ಟೀಚರ್ ಕರಿತಾ ಇದಾರಲ್ಲಿ. ನೀವೇನೋ ಹಾಡು ಡ್ಯಾನ್ಸು ಎಲ್ಲ ಮಾಡ್ತಿದ್ದೀರಂತಲ್ವಾ, ಅದಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೆ ಕಳಿಸಿ ಸರ್ ಅಂತ ಹೇಳಿದ್ರು. ಬೇಗ ಹೋಗಿ. ಸರಿ ಸರ್, ಆಯ್ತು. ಸರಿ ಸರಿ, ನೀವು ಹೋಗಿ, ನಾನು ಈ ಬೋರ್ಡ್ನ ಎತ್ತಿಡಿಸ್ತೀನಿ. ನೀವು ಹೋಗಿ. ಬಾರೆ ಹೋಗೋಣ. ಮಂಜಾ, ಪ್ರದೀಪ, ನೀವಿಬ್ರು ಈ ಬೋರ್ಡ್ನ ತಗೊಂಡೋಗಿ ಆಫೀಸ್ ರೂಮಲ್ಲಿ ಇಡಿ, ಗೊತ್ತಾಯ್ತಾ? ಸರಿ ಸರ್. ಏನ್ರಮ್ಮ, ಆಯ್ತಾ ನಿಮ್ ರಂಗೋಲಿ? ಹ್ಞೂ ಸರ್, ಆಗಿದೆ. ನೋಡಿ ಸರ್, ಈ ತರ ಬಂದಿದೆ. ತುಂಬಾ ಚೆನ್ನಾಗಿ ಮಾಡಿದೀರಾ. ಹಿಂಗೆ ಇರ್ಲಿ. ಗುಡ್ ಗುಡ್. ಸರಿ ಸರ್, ಹಂಗಾದ್ರೆ ಇದಾಯ್ತು ಸರ್. ಹಂಗಾದ್ರೆ ನಾವು ಪ್ರಾಕ್ಟೀಸಿಗೆ ಹೋಗ್ತೀವಿ ಸರ್. ಸರಿ ಸರಿ, ಆಯ್ತು. ಹೋಗಿ ನೀವು ಪ್ರಾಕ್ಟೀಸಿಗೆ ಹೋಗ್ರಿ. ಏ ಮಂಜಾ, ಪ್ರದೀಪ, ಸುರೇಶ, ಎತ್ತಿಮ್ಮ, ಬರೋ ಇಲ್ಲಿ. ಹೇಳಿ ಸರ್. ಲೋ ಮಂಜಾ, ಪ್ರದೀಪ, ನೀವೇನು ಪ್ರಾಕ್ಟೀಸಿಗೆ ಸೇರ್ಕೊಂಡಿಲ್ವೇನ್ರೋ? ನೀವೇನು ಹಾಡು ಡ್ಯಾನ್ಸು ಏನು ಮಾಡ್ತಾ ಇಲ್ವೇನೋ? ಇಲ್ಲ ಸರ್, ಮಾಡ್ತಾ ಇದೀವಿ. ನಾನು ಭಾಷಣ ಮಾಡ್ತೀನಿ ಸರ್. ನಾನು ಪ್ರದೀಪ, ಆಮೇಲೆ ಇಬ್ರು ದೇಶಭಕ್ತಿ ಗೀತೆ ಹೇಳ್ತೀವಿ ಸರ್. ಹಂಗಾರೆ ತಯಾರಾಗಿದ್ದೀರೋ ಇಲ್ವೋ? ಇಲ್ಲ ಸರ್, ನಾವೆಲ್ಲ ತಯಾರಾಗಿದ್ದೀವಿ. ನಾನೆಲ್ಲ ನಿನ್ನೆನೇ ಭಾಷಣ ಪ್ರಾಕ್ಟೀಸ್ ಮಾಡಿದ್ವಿ. ಪ್ರದೀಪ ನಾನು ಇಬ್ರು ದೇಶಭಕ್ತಿ ಗೀತೆನೂ ಪ್ರಾಕ್ಟೀಸ್ ಮಾಡಿದೀವಿ ಸರ್. ಸರಿ ಸರಿ, ನಿನ್ನೆ ಮಾರ್ಚ್ ಫಾಸ್ಟ್ ಹೇಳ್ಕೊಟ್ಟಿದ್ನಲ್ವಾ, ಎಲ್ಲರಿಗೂ ನೆನಪಿದೆ ತಾನೆ? ಹ್ಞೂ ಸರ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀವಿ. ನಾಳೆ ಫ್ಲಾಗ್ ಹಾರಿಸಿದ ತಕ್ಷಣನೇ ಎಲ್ಲರೂ ಕರೆಕ್ಟ್ ಆಗಿ ಸೆಲ್ಯೂಟ್ ಹೊಡೆಯೋದು ಮತ್ತೆ ಮಾರ್ಚ್ ಫಾಸ್ಟ್ ಮಾಡೋದು ಎಲ್ಲ ಕರೆಕ್ಟ್ ಆಗಿ ಮಾಡ್ಬೇಕು, ಗೊತ್ತಾಯ್ತಾ? ಮಿಸ್ಟೇಕ್ಸ್ ಮಾಡಂಗಿಲ್ಲ. ಸರಿ ಸರ್, ಬರ್ಲಿಲ್ದರಿಗೆ ಎಲ್ಲರಿಗೂ ನಾನೇ ಹೇಳ್ಕೊಟ್ಟಿದ್ದೀನಿ ಸರ್, ಹೆಂಗ್ ಮಾಡ್ಬೇಕು ಅಂತ ಹೇಳಿ. ಮಂಜಾ, ನೀನೇ ಕ್ಯಾಪ್ಟನ್, ಎಲ್ಲರಿಗೂ ಕರೆಕ್ಟ್ ಆಗಿ ಅಡ್ವೈಸ್ ಮಾಡಿ ಹೇಳ್ಬೇಕು, ಕರೆಕ್ಟ್ ಆಗಿ, ಗೊತ್ತಾಯ್ತಾ? ಸರಿ ಸರ್, ನೀವೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾನು ಇವತ್ತು ಸಾಯಂಕಾಲನೇ ಹುಡುಗರಿಗೆ ಪ್ರಾಕ್ಟೀಸ್ ಮಾಡಿಸ್ತಾನೆ ಇರ್ತೀನಿ ಸರ್. ನಾನು ಹೇಳ್ಕೊಡ್ತೀನಿ ಬಿಡ್ರಿ. ಸರಿ ಸರಿ, ನಾಳೆ ಎಲ್ಲ ಕರೆಕ್ಟ್ ಆಗಿ ಮಾರ್ಚ್ ಫಾಸ್ಟ್ ಮಾಡಬೇಕು. ಒಂದ್ ವಾರದಿಂದ ಹೇಳ್ಕೊಟ್ಟಿದ್ದೀನಿ. ಯಾರಾದ್ರೂ ಮಿಸ್ಟೇಕ್ಸ್ ಮಾಡಿದ್ರೆ ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ನನ್ನ ಹತ್ರ ಒದೆ ತಿಂತೀರಾ. ಇಲ್ಲ ಸರ್, ನಾವೆಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀವಿ, ಚೆನ್ನಾಗಿ ಮಾಡ್ತೀವಿ. ಸರಿ ಸರಿ, ನಾಳೆ ಹೇಗ್ ಮಾಡ್ತೀರಾ ಅಂತ ನೋಡ್ತೀನಿ. ನೀವೆಲ್ಲರೂ ಸೇರಿ ಇನ್ನ ಏನೇನಿದೆ ಕ್ಲೀನ್ ಮಾಡೋದು ಎಲ್ಲ ಮಾಡ್ಬಿಟ್ಟು ಇನ್ನ ಏನೇನು ಹಾಕೋದಿದೆ ಎಲ್ಲ ಹಾಕ್ಬಿಟ್ಟು ನೀವೇನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂಗೆ ಸ್ವಲ್ಪ ಕೆಲಸ ಇದೆ. ನಾಳೆ ಊರಿನ ಅಧ್ಯಕ್ಷರನ್ನ ಬೇರೆ ಇನ್ವೈಟ್ ಮಾಡಬೇಕು. ಅದು ಸಲುವಾಗಿ ನಾನು ಹೆಡ್ ಮಾಸ್ಟರ್ ಹೋಗ್ತಾ ಇದೀವಿ. ನೀವು ಸ್ವಲ್ಪ ಎಲ್ಲ ನೋಡ್ಬಿಟ್ಟು ಮಾಡಿ, ಗೊತ್ತಾಯ್ತಾ? ನಿಮ್ಮ ಅಡ್ವೈಸ್ ಆಗಿ ಟೀಚರ್ ಇದ್ದಾರೆ ನೋಡಿ, ಕ್ಲಾಸ್ ಟೀಚರ್, ಅವ್ರಿಗೆ ಹೇಳಿದ್ದೀನಿ. ಎಲ್ಲ ಕರೆಕ್ಟಾಗಿ ಮಾಡಿಬಿಟ್ಟು ಮನೆಗೆ ಹೋಗ್ಬೇಕು, ಗೊತ್ತಾಯ್ತಾ? ಸರಿ ಸರಿ, ನಾನು ಬಂದು ಆಮೇಲೆ ಎಲ್ಲ ಚೆಕ್ ಮಾಡ್ತೀನಿ ಹೇಗೆ ಮಾಡಿದ್ದೀರಾ ಅಂತೇಳಿ. ಎಲ್ಲರೂ ಕರೆಕ್ಟಾಗಿ ಮಾಡಿಟ್ಟಿರ್ಬೇಕು, ಗೊತ್ತಾಯ್ತಾ? ಇನ್ನ ಏನೇನು ಬ್ಯಾಲೆನ್ಸ್ ಉಳ್ಕೊಂಡಿದೆ ನೋಡಿ. ಸರ್, ಇನ್ನೇನು ಇಲ್ಲ ಸರ್. ಈ ತೋರಣಗಳನ್ನ ಅಲ್ಲಲ್ಲಿ ಬಿಟ್ಟಿದ್ದಾರೆ. ಅದೊಂಚೂರು ಎಲ್ಲ ಕಡೆನೂ ಕಟ್ಬೇಕಷ್ಟೇ ಸರ್. ಅದನ್ನ ಮಾಡಿದ್ರೆ ಮುಗೀತು. ಸರಿ ಸರಿ, ಮಂಜು, ಎಲ್ಲ ನೀನೇ ನೋಡ್ಕೋಬೇಕು, ಗೊತ್ತಾಯ್ತಾ? ಸರಿ ಸರ್, ಆಯ್ತು. ನಾನೆಲ್ಲ ನೋಡ್ಕೊಂತೀನಿ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ನೀವ್ ಅದೇನು ಹೋಗ್ ಬರ್ರಿ. ಸರಿ ಮಂಜು, ಹಾಗೆ ನಾಳೆ ಫ್ಲಾಗ್ಗೆ ಫ್ಲವರ್ಸ್ ಬೇಕು. ನೀವು ನಿಮ್ಮ ಮನೆ ಹತ್ರ ಎಲ್ಲರೂ ಫ್ರೆಂಡ್ಸ್ ಸೇರ್ಕೊಂಡು ಎಲ್ಲೆಲ್ಲಿ ಹೂಗಳಿದಾವಲ್ಲ ಅವನ್ನೆಲ್ಲ ತಗೊಂಬನ್ನಿ ಕಿತ್ಕೊಂಡು, ಆಯ್ತಾ? ಮರಿಬೇಡಿ. ಸರಿ ಬಿಡಿ ಸರ್, ನಮ್ಮೂರಲ್ಲಿ ಎಲ್ಲೆಲ್ಲಿ ಹೂ ಅದಾವ ಎಲ್ಲ ಕಿತ್ಕೊಂಡ್ಬರ್ತೀವಿ. ನೀವೇನ್ ತಲೆ ಕೆಡಿಸ್ಕೋಬೇಡಿ. ಸರಿ ಕಣ್ರು, ಎಲ್ಲ ಅದೇನ್ ಮಾಡ್ರಿ. ನಾನು ಹೆಡ್ ಮಾಸ್ಟ್ರು ನಾನು ಇಬ್ರು ಹೋಗಿ ಬರ್ತೀವಿ, ಗೊತ್ತಾಯ್ತಾ? ಸರಿ ಸರ್, ಹೋಗ್ ಬರ್ರಿ. ಲೋ ಪ್ರದಿ, ನೀವು ಹೇಳಿದ್ರಲ್ಲ ಅವ್ರು ಬರೋವಷ್ಟೊತ್ತಿಗೆ ಇವನೇನ್ ಮಾಡೋದು ಉಳ್ದತ್ತ ಅದನ್ನೆಲ್ಲ ಮಾಡ್ಬೇಕು ಅಂತಂದು, ಅದನ್ನೆಲ್ಲ ಮಾಡಿ ಮುಗಿಸ್ಬಿಟ್ಟು ಮಾರ್ಚ್ ಫಾಸ್ಟ್ ಪ್ರಾಕ್ಟೀಸ್ ಮಾಡೋಣ ಬರ್ರಿ. ನಾಳೆ ಇವನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಮಿನಿಸ್ಟರ್ ಆಮೇಲೆ ಅಷ್ಟೇ ಆಮೇಲೆ ಉಗಿತಾರೆ. ಅದ್ ಬೇರೆಯ, ನಿಮ್ ಯಾರಿಗೂ ಉಗಿಯಲ್ಲ, ನನ್ಗೆ ಉಗಿತಾರೆ. ಮಂಜು, ಏನೇ ಹೇಳ್ಕೊಟ್ಟಿದ್ಯಾ ನೀನು ಅಂತ ಹೇಳ್ಬಿಟ್ಟು ಈಗೆಲ್ಲ ನನ್ಗೆ ವಹಿಸಿದ್ದಾರೆ ಅಂದ್ಮೇಲೆ ನಾನೇ ಅದನ್ನೆಲ್ಲ ಕರೆಕ್ಟ್ ಮಾಡ್ಬೇಕು. ಬರ್ರಿ, ಇನ್ನು ಇವನ್ ಉಳ್ದತ್ತ ಅದನ್ನೆಲ್ಲ ಕೆಲಸ ಮುಗಿಸ್ಬಿಟ್ಟು ಬೇಗ ಬೇಗ ಪ್ರಾಕ್ಟೀಸ್ ಮಾಡನ್ರಿ. ಕಣ್ಲ ಮಂಜ, ಸರಿ ಬಾ,
ಇನ್ನು ಇವನಿಗೆ ಕೆಲಸ ಇತ್ತೆಲ್ಲ ಮಾಡಿ ಬೇಗ ಬೇಗ ಪ್ರಾಕ್ಟೀಸ್ ಮಾಡನ್ರಿ. ನಾನು ಬೇರೆ ಇನ್ನ ಹಾಡು ಬೇರೆ ಪ್ರಾಕ್ಟೀಸ್ ಮಾಡ್ಬೇಕನ್ಲ. ಆ ದಿನ ನನಗೆ ಬರ್ತಾನೆ ಇಲ್ಲ ದೇಶಭಕ್ತಿ ಗೀತೆ. ನಿನ್ಗೇನು ಬರ್ತೈತ್ ಕಣ್ಲ, ನನಗಿನ ಅಲ್ಲಿ ಅಲ್ಲಿ ಹಿಡಿತೈತೆ. ಇಬ್ರು ಸೇರಿ ಆಮೇಲೆ ಅದನ್ನೂ ಪ್ರಾಕ್ಟೀಸ್ ಮಾಡೋಣ. ಲೋ ಪ್ರದೀಪ, ಅದನ್ನ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡೋಣಂತೆ. ಮೊದ್ಲು ಇಲ್ಲದ್ ನೋಡೋಣ ಬಾ. ಲೋ ಬರ್ರಲ್ಲೋ, ಎಷ್ಟೊತ್ತನ ಬರೀ ಮಾತಾಡ್ಕೊಂತಾನೆ ನಿಂತ್ಕೊಳ್ಳೋದಾತು. ಸರಿ ಬರ್ರಿ. ಸಾಯಂಕಾಲ ಹಾಕಿ ಬಂತು. ಇನ್ನು ಕೆಲಸ ಮುಗಿಸ್ಲಿಲ್ಲ ಅಂದ್ರೆ ಮತ್ತೆ ಬೆಳಗ್ಗೆ ಬೇರೆ ಬೇಗ ಎದ್ದು ಬರ್ಬೇಕು. ಆಮೇಲೆ ಪಿ ಟಿ ಸರ್ ಲೇಟ್ ಆಗಿ ಬಂದ್ರೆ ಅದಕ್ಕೂ ಹೊಡಿತಾರೆ. ಕಣ್ರಲ್ಲ, ಮತ್ ನಾವೇ ಬಯಸ್ಕೊಳೋದು ನೋಡ್ರಿ. ನೋಡಿದ್ರಲ್ಲ ಗೆಳೆಯರೇ, ನೀವು ಹಿಂಗೆ ಸ್ವಾತಂತ್ರ್ಯ ದಿನಾಚರಣೆಗೆ ನಿಮ್ಮ ಸ್ಕೂಲಲ್ಲೆಲ್ಲ ಹಿಂಗೆ ತಯಾರಿ ನಡೆಸ್ತಾ ಇದ್ದೀರಾ? ನೀವು ಹಿಂಗೆ ನಿಮ್ಮ ಸ್ಕೂಲಲ್ಲಿ ನಮ್ಮ ಥರ ಸ್ವಾತಂತ್ರ್ಯ ದಿನಾಚರಣೆಗೆ ತಯಾರಿ ನಡೆಸ್ತಾ ಇದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.